ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ, ನಾನು ಇವತ್ತು ಒಂದು ಹೊಸ ರೆಸಿಪಿ ಮಾಡಾಕತ್ತೀನಿ. ಅದು ಚಿರೋಟಿ ರವೆ ತೊಗೊಂಡು ವಡೆ ಮಾಡ್ಬೇಕಂತ ಮಾಡೀನಿ ರೀ. ನೋಡಿರಿ, ಇದು ಒಂದು ಕಪ್ಪಿಲೆ 2 ಕಪ್ಪು ರವೆ ತೊಗೊತೀನಿ ರೀ. ನಾನೀಗ ಅದನ್ನು ನೋಡಿರಿ ಇಷ್ಟು ನೋಡಿರಿ 1 ಕಪ್ ಹಾಕ್ಕೊಂಡಿನಿ. ಈಗ ಇನ್ನೊಂದು ಕಪ್ ಹಾಕ್ಕೊತೀನಿ. ಈಗ 2 ಕಪ್ ಆಗೋ ರವಕ್ಕೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ರೀ. ನೋಡಿರಿ, 2 ಕಪ್ ರವಕ್ಕೆ ಈಗ ಇದೇ ಬಟ್ಲಲ್ಲೇ ಅಳತೆ ಮಾಡಿಕೊಂಡು 4 ಕಪ್ ನೀರು ಹಾಕ್ಕೊತೀನಿ ರೀ. ನಾನು 2 ನೋಡಿರಿ 4 ಕಪ್ ನೀರು ಹಾಕ್ಕೊಂಡೆ. ಈಗ ಇದನ್ನು ನೀರು ಬೆಚ್ಚ ಮಾಡೋಕೆ ಇಡ್ಬೇಕು ರೀ. ನೋಡಿರಿ, ಈಗ 4 ವಾಟರ್ ನೀರು ಹಾಕಿದ್ನಲ್ಲ, ಅದನ್ನು ಬೆಚ್ಚಗಿಟ್ಟೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದು ನೋಡಿರಿ, ಆಮೇಲೆ ಚಟ್ನಿ ಹಾಕಿರ್ತೈತಲ್ಲ ರೀ, ಸ್ವಲ್ಪ ಹಾಕ್ಕೊತೀನಿ ನಾನು. ಈಗ ನೀರು ಉಗುರು ಬೆಚ್ಚಗಾಗೈತ್ರಿ ಅದು. ಅದಕ್ಕೆ ಅದನ್ನು ರವೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಹಾಕ್ಕೊಂಡು ಗಂಟು ಆಗ್ಲಾರ್ದಂತಾಗ ಬಿಡ್ದಲಾರ್ದಂತಾಗ ಹಿಂಗೆ ಕಲಿಸ್ಕೊತಾನೆ ಇರ್ಬೇಕ್ರಿ ಇದನ್ನು ರವಾನ. ಮೀಡಿಯಮ್ದೊಳಗೆ ಇಡಬೇಕ್ರಿ ಇದನ್ನು. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಬಿಟ್ಟರೆ ಗಂಟು ಹಾಕೈತೆ ಅದು. ಹಾಗಾಗಿ ಹಿಂಗೆ ನಿಧಾನವಾಗಿ ಹಿಂಗೆ ಕಲಿಸ್ಕೊತಾನೆ ಇರ್ಬೇಕು ಅದನ್ನು. ನೋಡ್ರಿ, ಈಗೆಲ್ಲ ನೀರೆಲ್ಲ ಹೋಗ್ತದೆ. ನೋಡ್ರಿ, ಮುದ್ದೆ ಆದಾಗ ಆಗ್ತದಲ್ಲ ರವೆ. ಎಷ್ಟು ಗಂಟಾಗಿಲ್ಲ, ಏನಿಲ್ಲ. ಈಗ ಇದನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆ ಬಿಡ್ಬೇಕ್ರಿ. ಆಳ್ಕೊತಿದ್ದೀವಿ ರವೆ ಎಲ್ಲ. ನೋಡ್ರಿ, ಅದು ಇನ್ನು ಮುಚ್ಚಿ ಈಗ ಅಳ್ಳಿ ಬಿಡ್ಬೇಕ್ರಿ ಇದನ್ನು. ಅಷ್ಟೊತ್ತನಾಗ ಇದು ಅಳ್ಕೊಂಡೋದ್ರಾಗ ಚಟ್ನಿ ಮಾಡೋಣ ಇದಕ್ಕೆ. ನೋಡ್ರಿ, ಇಲ್ಲಿ ಇದು ರವೆ ಹಿಂಗಾಗೈತಿ. ನೀವು ಅಳ್ಬಿಟ್ಟಿದ್ನಲ್ಲ, ಆರೈತ್ರಿ ಅದು. ಈಗ ನೋಡ್ರಿ, ಎಲ್ಲಿ ಸ್ವಲ್ಪ ಗಂಟಾಗಿಲ್ಲ, ಸ್ವಲ್ಪ ಮಿದುವಾಗೈತಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೋಡ್ರಿ, ಸ್ವಲ್ಪ ಗಟ್ಟಿ ಆಗಂಗೆ ಒಂದು ತಟಗೂ ಇಷ್ಟ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಗಟ್ಟಿ ಅದಕ್ಕೆ ಬರೋಂಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಅಕ್ಕಿ ಹಿಟ್ಟು ಹಾಕ್ಕೊಂಡು ನೋಡ್ರಿ ಇಲ್ಲಿ ಗಟ್ಟಿಯಾಗೈತಲ್ಲ. ಇದನ್ನು ಸ್ವಲ್ಪ ಹಿಂಗೆ ನಾಲ್ಕಬೇಕ್ರಿ ಉಂಡೆ ಹಂಗೆ. ನೋಡ್ರಿ, ಈಗ ಚಟ್ನಿಗೆ ಒಂದು ಬಟ್ಲ ಕೊಬ್ಬರಿ, ಒಣ ಕೊಬ್ಬರಿ ಬಟ್ಲ ಎರ್ಚ್ಕೊಂಡೀನಿ ರೀ. ಇದನ್ನ ಮಿಕ್ಸಿ ಹಾಕೊತೀನಿ. ಈಗ ಒಂದು ಅರ್ಧ ಬಟ್ಲಷ್ಟು ಪುಟಾಣಿ ತೊಗೊತೀನಿ ಚಟ್ನಿ ಹಾಕಕ್ಕೆ. ನೋಡಿರಿ, 2 ಮೆಣಸಿಕಾಯಿ, ಒಂದು ಸಣ್ಣ ಒಂದು 4 ಮೆಣಸಿಕಾಯಿ ತೊಗೊಂಡು ಮಿಕ್ಸಿ ಹಾಕಕ್ಕೆ. ಮತ್ತು ಅದ್ರಾಗ ಸ್ವಲ್ಪ ಕರಿಬೇವು. ಇದನ್ನಿಷ್ಟು ಕೂಡಿಕೊಂಡು ಈಗ ರುಬ್ಕೊತೀನಿ ರೀ. ತಟಗೆ ನೀರು ಹಾಕ್ಕೊಂಡು. ನೋಡ್ರಿ, ಈಗ ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ ನಾನು. ರುಬ್ಕೊಂಡಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನೋಡ್ರಿ, ಎಣ್ಣೆ ಕಾಯ್ಬಿಟ್ಟಿನಿ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದು ಒಗ್ಗರಣೆ ಕೊಡ್ತೀನಿ. ನೋಡ್ರಿ, ಅದಕ್ಕೆ ಸ್ವಲ್ಪ ಚಟ್ನಿಗೆ ಉಪ್ಪು ಹಾಕ್ಕೊತೀನಿ.
ನೋಡಿರಿ ಚಟ್ನಿ ರೆಡಿ ಆಯ್ತು. ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ತಿರೋದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದು. ನೋಡಿರಿ ನಾದಿಟ್ಟಿದ್ನೆಲ್ಲ ಈಗ ಅದು ಎಲ್ಲ ಚಟ್ನಿ ಎಲ್ಲ ರೆಡಿ ಆಯ್ತು. ಈಗ ಇದನ್ನ ವಡೆ ಮಾಡೋಕೆ ಎಲ್ಲ ನೆಂದೈತ್ರಿ. ಇದು ರವೆ ಹಳ್ಳೈತಿ ನೋಡಿರಿ. ಈಗ ಒಂದಿಷ್ಟಿಷ್ಟ ಉಂಡೆ ಮಾಡ್ಕೊಂಡು ಹಿಂಗೆ ವಡೆ ಮಾಡಿ ನೋಡಿರಿ ಇಲ್ಲಿ ಹಿಂಗೆ ಮಾಡಿ ಇಟ್ಕೊಂಡಿನಿ. ಮಾಡಿಟ್ಕೊಂಡು ಈಗ ಎಣ್ಣೆ ಕಾದೈತ್ರಿ, ಎಣ್ಣೆಗೆ ಹಾಕಿ ಕರಿತೀನಿ ರೀ ಇವನು. ನೋಡಿರಿ ಇಲ್ಲಿ ಹಿಂಗೆ ಒಂದೊಂದು ಮಾಡಿ ಹಿಂಗೆ ವಡೆ ಮಾಡಿಟ್ಟು ನಾನು ಈಗ ಎಣ್ಣೆ ಕಾಯಕತ್ತೈತ್ರಿ. ಅದ್ರೊಳಗೆ ಒಂದೊಂದು ತೊಗೊಂಡು ಹಿಂಗೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಎಣ್ಣೆ ಜಾಸ್ತಿ ಕಾದೈತಲ್ಲ, ಹಂಗಾಗಿ ಬೇಗ ಬಳಸಿ ಹಾಕ್ಬೇಕ್ರಿ. ನೋಡಿರಿ ಈಗ ಒಂದು ಸೈಡ್ ಬೇಯ್ದೈತಲ್ಲ, ಇನ್ನೊಂದು ಸೈಡ್ ಬಳಸಿ ಹಾಕ್ತೀನಿ. ಸ್ವಲ್ಪ ಕಂದು ಬಣ್ಣ ಬರೋ ಹಂಗೆ ಬೇಯಿಸ್ಬೇಕ್ರಿ ಇವನ್ನ. ನೋಡ್ರಿ ಈಗ ಕಂದು ಬಣ್ಣ ಬಂದ ನೋಡ್ರದೆ. ನಾನು ಈಗ ಬೆಳೆಸಿ ಹಾಕಿದೆ ನೋಡ್ರಿ, ತೆಗಿತೀನಿ. ತೆಗೆದು ಒಂದು ಕುಟ್ಟಿಗೆ ಹಾಕ್ಕೊಳ್ತೀನಿ. ಅದೇ ನೋಡ್ರಿ ನೋಡ್ರಿ ಇಲ್ಲಿ ಎಂಥ ಮಸ್ತ್ ಬಂದು ನೋಡ್ರಿ ವಡೆ ಹಿಂದೆ. ನೋಡ್ರಿ ಇಲ್ಲಿ ಬಂಧುಗಳೇ ಎಂಥ ಮಸ್ತಾಗೆ ನೋಡ್ರಿ ರವದ ವಡೆ. ನೋಡ್ರಿ ಒಳಗೆ ಎಲ್ಲ ಹೆಂಗೆ ಹಳ್ಳೈತಿ ಮತ್ತು ಚಟ್ನಿ ಜೊತೆ ತಿನ್ನಾಕ ನೋಡ್ರಿ ಎಂಥ ಸೂಪರಾಗೈತಿ ನಪ್ಪಜ್ಜಿ. ಚಲೋ ಆಗೈತೆ. ನೋಡ್ರಿ ಇಲ್ಲಿ ರವದ ವಡೆ ಹೆಂಗಾಗೈತಿ ನೋಡಿರಿ. ಇಷ್ಟ ಮಸ್ತಾಗಿ ನೋಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿರಿ ಒಮ್ಮೆ ಈ ಥರ ಟ್ರೈ ಮಾಡಿ. ಸೂಪರ್ ಬಂದವ ರವದ ವಡೆ.